ಬಸ್ ಸ್ಟಾಪಲ್ಲಿ ನಾನೇನು ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಮಿನಿ ವ್ಲಾಗ್. ವೇ ಟು ಮೈ ಊರು. ಇವತ್ತು ಅಜ್ಜಿ ಎಕ್ಸಾಮ್ ಎಲ್ಲ ಮುಗೀತಲ್ಲ ಬಾ ಊರಿಗೆ ಅಂದರು ಅಂತ ಅಂದ್ಬಿಟ್ಟು ಬಸ್ ಸ್ಟಾಪಿಗೆ ಹೋಗಿ ಬಸ್ ಹತ್ತಿದೆ. ಬಸ್ ತುಂಬ ರಶ್ ಇತ್ತು. ಅದೇ ಗ್ಯಾಪಲ್ಲಿ ಒಂದು ಟಿಕೆಟು ತಗೊಂಡೆ. ಇಷ್ಟು ರಶಲ್ಲೂ ಕೊನೆಗೂ ನನಗೊಂದು ಅರಸೀಕೆರೆಯಲ್ಲಿ ಸೀಟ್ ಸಿಕ್ತಲ್ಲಪ್ಪ ಅಂತ ಖುಷಿಯಾಗಿ ಕೂತ್ಕೊಂಡಿದ್ದೆ. ತುಂಬ ದಿವಸ ಆದಮೇಲೆ ಟ್ರಾವೆಲ್ ಮಾಡ್ತಿರೋದಕ್ಕೆ ನಂಗೊಂಥರ ಅನ್ಈಸಿ ಫೀಲಿಂಗ್ ಇತ್ತು. ಸೊ ಅದಕ್ಕೆ ವಿಂಡೋ ಸೀಟ್ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಹಾಗೂ ಹಿಂಗೂ ತರೀಕೆರೆ ತಲುಪೇ ಬಿಟ್ಟೆ. ಲೋಕಲ್ ಬಸ್ಸಿನ ಬಂದಿರಲಿಲ್ಲ, ಅದಕ್ಕೆ ಈ ಚಿಕ್ಕ ಮಕ್ಕಳ ಜೊತೆ ಆಟಾಡ್ಕೊಂಡಿದ್ದೆ. ಕೊನೆಗೂ ಬಸ್ ಬಂತು, ಟಿಕೆಟ್ ತೊಗೊಂಡು ಹೋದೆ. ಅಲ್ಲಿ ನಾನಿಬ್ಬರು ತಂಗಿದ್ದಿರು ನನ್ನ ಪಿಕ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಆದರೆ ಅವ್ರು ನನ್ನ ಪಿಕ್ ಮಾಡೋಕ್ಕೆ ಬಂದಿರಲಿಲ್ಲ. ಬಂದಿದ ತಕ್ಷಣ ನನಗೆ ಟ್ಯಾಕ್ಸ್ ಹಾಕೋಕ್ಕೆ ಕರ್ಕೊಂಡು ಹೋಗಿದ್ರು. ಕೊನೆಗೂ ಅವ್ರಿಗೆಲ್ಲ ತಿನ್ನಿಸ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ನಮ್ಮೂರಿಗೆ ನಾನು ಎಂಟ್ರಿ ಆಗಿದ ತಕ್ಷಣ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ಚಾನಲ್ ನೀರಿತ್ತು ಅಂತ ಅಂದರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಈ ನೇಚರ್ ನೋಡ್ತಿದ್ದೆ ನನಗೆ ಬೆಂಗಳೂರು ಹೋಗೋದು ಬೇಡ, ಟಿಪ್ಟೂರು ಹೋಗೋದು ಬೇಡ, ಇಲ್ಲೇ ಇದ್ಬಿಡೋಣ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಸನ್ಸೆಟ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿತ್ತು. ಆದರೆ ಕ್ಯಾಮ್ರಾದಲ್ಲಿ ಅದು ನಾನು ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ. ಆವತ್ತು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನೋಡಿಕೊಂಡು ಆವತ್ತಿನ ಡೇ ಎಂಡ್ ಮಾಡಿದೆ. ಬೆಳಗ್ಗೆ ಎದ್ದು ಶುಂಠಿ ಟೀ ಬೇಕು ಅಂತ ಶುಂಠಿ ಟೀ ಇಟ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ಮಮ್ಮಿ ಟಿಫನ್ ಕೊಟ್ಟರು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸಿಯಾಲಿಂದ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ವೇ ಟು ಮೈ ಊರು ವ್ಲಾಗ್ನ ಮುಗಿಸ್ತೀನಿ. ಬಾಯ್ ಬಾಯ್, ಲವ್ ಯು ಆಲ್.